ಲಿಟ್ರಲಿ ಹೇಳ್ತಿದ್ದೀನಿ, ಗೂಸ್ ಬಂಪ್ಸ್ ಮ್ಯಾಚ್ ಗುರು ನೆನ್ನೆ ಮಾತ್ರ. ಯಾವಾಗಂದ್ರೆ 253 ಹೊಡೆದ್ರು, ಅವಾಗ್ಲೇ ಹೈಲೈಟ್ ಮ್ಯಾಚ್. ಒಂದು ಸ್ಟೇಜ್ ಬಂದ್ಮೇಲೆ ಅಯ್ಯೋ ಮುಂದಕ್ಕೆ ಏನಾಗುತ್ತೋ ಅಂತ ಫುಲ್ ನರ್ವಸ್ ಆಗ್ಬಿಟ್ಟಿದೆ. 6 ಓವರ್ಗೆ 82 ರನ್ ಅಂದ್ರೆ ಯಾವ ತರ ಫಾರ್ಮ್ ಅಲ್ಲಿ ಇದಾರೆ ಅಂತ ನೀವು ಯೋಚನೆ ಮಾಡಬಹುದು. ಅವ್ರು ಯಾವ ತರ ಫಾರ್ಮ್ ಅಲ್ಲಿ ಇದಾರೋ ಇವರು ಅದೇ ತರ ಫಾರ್ಮ್ ಅಲ್ಲಿ ಇದಾರೆ ಗುರು. ಇದೇ ತರ ಫಾರ್ಮ್ ಮೇಂಟೈನ್ ಆಗಿದ್ರೆ ಚೆಚ್ಚಿ ಬಿಸಾಕ್ಬಿಡ್ತಿದ್ರು. ಟೆನ್ಷನ್ ಬಂದ್ಬಿಡ್ತು, ತುಂಬಾ ನರ್ವಸ್ ಆಗ್ಬಿಟ್ರಿ. ಲಿಟ್ರಲಿ ಇವ್ರು 3 ಜನ ಇಂದ ನಾವು ಗೆಲ್ಲೋದಕ್ಕಾಗಿತ್ತು. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಬೇಗ ಔಟ್ ಆಗ್ಬಿಟ್ಟ. ಆಮೇಲೆ ಸಂಜು ಸ್ಯಾಮ್ಸನ್ ಅವ್ರು ಬಂದು ನಿಂತ್ ಆಡಿದ್ರು. ಸಂಜು ಸ್ಯಾಮ್ಸನ್ ಅವರು ನಿಂತ್ ಆಡದೆ ಏನಾದ್ರು ಔಟ್ ಆಗ್ಬಿಟ್ಟಿದ್ರೆ ಹಿಂದೆ ಬರೋ ಪ್ಲೇಯರ್ಸ್ ಎಲ್ಲ ಒಂದ್ ಕಡೆಯಿಂದ ಔಟ್ ಆಗ್ಬಿಡ್ತಿದ್ರು. ನೆಕ್ಸ್ಟ್ ಲೆವೆಲ್ ಗೆ ಸ್ಕೋರ್ ನ ಮುಂದಕ್ಕೆ ತಗೊಂಡೋದು. ಅಂಡ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಇವ್ರಿಗೆ ನನಗೆ ತುಂಬಾ ಖುಷಿ ಆಯ್ತು. ಸೆಕೆಂಡ್ ಹೀರೋ ಬಂದು ಅಕ್ಷರ್ ಪಟೇಲ್. ಎಲ್ಲ ಬುಮ್ರಾ ಅಂತ ಹೇಳ್ತಿದ್ದಾರೆ, ಅಲ್ಲ ಅಕ್ಷರ್ ಪಟೇಲ್. 2 ಎಕ್ಸ್ಟ್ರಾರ್ಡಿನರಿ ಕ್ಯಾಚಸ್ ಹಿಡಿದ್ರು, ಅದಕ್ಕೆ ಕ್ಯಾಚಸ್ ಹೆಲ್ಪ್ ಆಯ್ತು. 3ನೇ ಹೀರೋ ಬಂದು ಬುಮ್ರಾ. ನಿಜವಾಗ್ಲೂ ಇವರು ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಇರೋದು ನಾವು ತುಂಬಾ ಲಕ್ಕಿನೇ ಅಂತ ಹೇಳ್ಬೋದು. ಒಂದು ಡೈಮಂಡ್ ಗುರು ಬುಮ್ರಾ. ಲಾಸ್ಟ್ 2 ಓವರ್ ಹಾಕಿದ್ರಲ್ಲ ಇವರು. 2 ಓವರ್ ಅಲ್ಲಿ 8 ರನ್, 1 ಓವರ್ ಅಲ್ಲಿ 8 ರನ್, ಇನ್ನೊಂದು ಓವರ್ ಅಲ್ಲಿ 6 ರನ್, ಟೋಟಲ್ 14 ರನ್ ಓಡಿಸ್ಕೊಂಡ್ರು. ಸೊ ಈ 2 ಓವರ್ ಅಲ್ಲಿ ಅವರು ಇದು 14 ರನ್ ಗಿಂತ ಜಾಸ್ತಿ ಓಡಿಸ್ಕೊಂಡಿದ್ರೆ ಹಾರ್ದಿಕ್ ಪಾಂಡ್ಯ ಪ್ರೆಷರ್ ಆಗ್ಬಿಡ್ತಿತ್ತು. ಆಟೋಮೆಟಿಕ್ ಆಗಿ ಹಾರ್ದಿಕ್ ಪಾಂಡ್ಯ ಮೇಲೆ ಪ್ರೆಷರ್ ಬೀಳ್ತಿತ್ತು. ಸೊ ಇದೆಲ್ಲ ನೋಡ್ತಾ ನಮಗೆ ಯಪ್ಪ ಫುಲ್ ಟೆನ್ಷನ್. ಮತ್ತೆ ನಮ್ಮ RCB ಪ್ಲೇಯರ್ ಜಾಕಬ್ ಬೆತ್ತಲ್ ಇದಾರಲ್ವಾ, ಏನು ಹೊಡೆದ್ರು ಗುರು ಅವ್ರು ಹೊಡಿತಿದ್ರೆ ನಮ್ಗಿಲ್ಲಿ ಫುಲ್ ಟೆನ್ಷನ್. ಎಲ್ಲಿ ಮ್ಯಾಚ್ ಗೆಲ್ಸ್ಬಿಡ್ತಾರೋ ಫೈನಲಿ ಇಂಡಿಯಾ ವಿನ್ ಆಯ್ತು, ಅಷ್ಟೇ ಸಾಕು.